ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ವಿದ್ಯುತ್ ವಿಂಡ್ ಫ್ಯಾನ್ಗಳನ್ನು ನಿರ್ಮಿಸಿ ರೈತರ ಜೊತೆ ಚೆಲ್ಲಾಟವಾಡುತ್ತಿರುವ ಕಂಪನಿ ವಿರುದ್ಧ ಬೃಹತ್ ಪ್ರತಿಭಟನೆ. ಅತ್ಯಂತ ಹಿಂದುಳಿದು ತಾಲೂಕು ಎಂಬ ಅಣೆಪಟ್ಟ ಕಟ್ಟಿಕೊಂಡು ಜೀವನ ಮಾಡುತ್ತಿರುವ ಮೊಳಕಾಲ್ಮೂರು ತಾಲೂಕಿನ ರೈತರೇ ಮತ್ತು ಅನೇಕ ಕೂಲಿ ಕಾರ್ಮಿಕರಿಗೆ ವಿಂಡ್ ಫ್ಯಾನ್ ಕಂಪನಿಗಳು ತಾಲೂಕಿನಲ್ಲಿ ಬಡ ರೈತರನ್ನು ಪವನ ವಿದ್ಯುತ್ ಸ್ಥಾವರಗಳನ್ನು ಭೂಮಿಯನ್ನು ಆಕ್ರಮಿಸಿಕೊಳ್ಳುತ್ತಿವೆ. ಇದರಿಂದ ಅನೇಕ ತೊಂದರೆಗಳು ಆಗುತ್ತಿವೆ ಎಂದು ಸಮಾಜ ಪರಿವರ್ತನಾ ವೇದಿಕೆಯ ಅಧ್ಯಕ್ಷರಾದ ಎಸ್ ಪರಮೇಶ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಸಮಾಜ ಪರಿವರ್ತನಾ ವೇದಿಕೆ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಮತ್ತು ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಇವರ ಸಹಯೋಗದಲ್ಲಿ ತಾಲೂಕಿನಲ್ಲಿ ಗುರುವಾರ ತಳವಾರಳ್ಳಿ ಗ್ರಾಮದ ಪುರುಬೋರನಹಳ್ಳಿ ವಿಂಡ್ ಫ್ಯಾನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಅವರು ಮಾತನಾಡಿದರು. ಬಯಲುಸೀಮೆಯ ರೈತರನ್ನು ಬಡತನದ ಕಾರಣಕ್ಕಾಗಿ ಭೂಮಿಯನ್ನೇ ನಂಬಿಕೊಂಡು ಜೀವನ ಮಾಡುತ್ತಿದ್ದ ರೈತರಿಗೆ ಮಲ್ಟಿ ನ್ಯಾಷನಲ್ ಕಂಪನಿಗಳು ಎಕರೆಗೆ ಲಕ್ಷ ಕೊಡುತ್ತಿವೆ ಎಂದು ಆಸೆ ತೋರಿಸಿ ರೈತರ ಜಮೀನಿಗೆ ವಿಂಡ್ ಫ್ಯಾನ್ ಅನ್ನು ಹಾಕುತ್ತಾರೆ. ಇದರಿಂದ ಪ್ರಕೃತಿಗೆ ಮಾರಕ ದೈತ್ಯ ಗಾತ್ರದ ಫ್ಯಾನ್ ರೆಕ್ಕೆಗಳು ಇಲ್ಲಿನ ಪರಿಸರವನ್ನು ಹಾಳು ಮಾಡುತ್ತಿವೆ. ಇದರಿಂದ ಶಬ್ದಕ್ಕೆ ಹಳ್ಳಿಗಳಲ್ಲಿ ನಿದ್ದೆ ಮಾಡಲು ಆಗುವುದಿಲ್ಲ. ಅದೇ ರೀತಿ ಕಾಡು ಪ್ರಾಣಿಗಳು ಎದುರಿ ಓಡುತ್ತಿವೆ. ನ್ಯಾಷನಲ್ ಕಂಪನಿಗಳು ರಾಜಕಾರಣಿಗಳೊಂದಿಗೆ ಶಾಮೀಲಾಗಿ ಎಕರೆಗೆ 10 ಪಟ್ಟು ಹಣ ನೀಡುವ ಆಮಿಷವೊಡ್ಡಿ ಗ್ರಾಮೀಣ ಭಾಗದ ರೈತರ ತುಂಡು ಭೂಮಿಗಳನ್ನು ಕಬಳಿಸುತ್ತಿವೆ ಎಂದು ಆಕ್ರೋಶ ಹೊರಹಾಕಿದರು. ಅದೇ ರೀತಿ ಮೇಲಧಿಕಾರಿಗಳು ಅನುಮತಿ ಪಡೆಯದೆ ಹಣಕ್ಕೆ ಮಾರಿ ಹೋಗಿ ಬೇಕಾಬಿಟ್ಟಿ ಕಡತಗಳನ್ನು ತಯಾರಿ ಮಾಡಿ ಅವಶ್ಯಕತೆ ದಾಖಲೆಗಳನ್ನು ಪರಿಶೀಲನೆ ಮಾಡದೆ ರೈತ ವರ್ಗದವರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ತಳವಾರಳ್ಳಿ ಗ್ರಾಮದಲ್ಲಿ 1 ವಿಂಡ್ ಫ್ಯಾನ್ ಅನುಮತಿ ನೀಡಿದೆ, 3 ವಿದ್ಯುತ್ ಫ್ಯಾನ್ಗಳನ್ನು ಹಾಕುತ್ತಿದ್ದಾರೆ. ಈ ಕೂಡಲೇ ಇದನ್ನು ನಿಲ್ಲಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕುತ್ತೇವೆ, ಅಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ತಿಳಿಸಿದರು. ಮಧ್ಯವರ್ತಿಗಳು ಸೋಲಾರ್ ಮತ್ತು ವಿಂಡ್ ಫ್ಯಾನ್ ಕಂಪನಿಗಳು ಆಧಾರವಾಗಿದ್ದು ಮಧ್ಯವರ್ತಿಗಳು ರೈತರ ಹಣದ ಅಂಶವಡ್ಡಿ ಭೂಮಿಯನ್ನು ಪರಬಾರೆ ಮಾಡಿಕೊಡುವಂತೆ ಕೇಳಿಕೊಳ್ಳುತ್ತಿದ್ದಾರೆ. ಅದೇ ರೀತಿ ಕಂಪನಿಗಳು ರೈತರಿಗೆ ನೀಡುವ ಹಣದಲ್ಲಿ ತಮಗೆ ದುಪ್ಪಟ್ಟು ಕಮಿಷನ್ ಹಣವನ್ನು ಪಡೆಯುತ್ತಿದ್ದಾರೆ ಎಂಬ ಆರೋಪ ರೈತರಿಂದ ಕೇಳಿಬರುತ್ತಿದೆ. ಒಟ್ಟಿನಲ್ಲಿ ಭೂಮಿಯನ್ನೇ ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದ ರೈತರಿಗೆ ಜಮೀನನ್ನು ಕಳೆದುಕೊಳ್ಳುವ ಹಂತಕ ಬಂದು ನಿಂತಿರುವುದು ವಿಪರ್ಯಾಸವೇ ಸರಿ. ರೈತರ ಮೇಲೆ ಹೊಟ್ಟೆ ಹೊಡೆಯುತ್ತಿರುವ ಕಂಪನಿಗೆ ಹೇಳಿ ಧಿಕ್ಕಾರ. ರೈತರ ಜೀವಗಳ ಜೊತೆ ಚೆಲ್ಲಾಟ ಆಡುತ್ತಿರುವ ಕಂಪನಿಗೆ ಹೇಳಿ ಧಿಕ್ಕಾರ. ರೈತರ ಜೀವನಗಳ ಜೊತೆ ಚೆಲ್ಲಾಟ ಆಡುತ್ತಿರುವ ಕಂಪನಿಗಳಿಗೆ ಹೇಳಿ ಧಿಕ್ಕಾರ. ವ್ಯಾಪಕ ಭ್ರಷ್ಟಾಚಾರ ಕಂಪನಿಗೆ ಕುಮ್ಮಕ್ಕು ನೀಡುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ವ್ಯಾಪಕ ಭ್ರಷ್ಟಾಚಾರ ಎಸಗಿ ಕಂಪನಿಗೆ ಕುಮ್ಮಕ್ಕು ನೀಡುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಪಂಚಾಯಿತಿ ವ್ಯಾಪ್ತಿಯ ಪುರಬೋರನಹಳ್ಳಿ ಎನ್ನುವಂತಹ ಒಂದು ಕುಗ್ರಾಮದಲ್ಲಿ ನಾವೆಲ್ಲ ರೈತಾಪಿ ವರ್ಗ ನಾವೆಲ್ಲರೂ ಕೂಡ ಸೇರ್ಕೊಂಡಿದ್ದೇವೆ. ನಾಡಕವಿ ಕುವೆಂಪುರವರು ಒಂದು ಮಾತನ್ನ ಹೇಳ್ತಾರೆ, ನೇಗಿಲ ಒಳಗಡೆ ಅಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಅಂತ ಹೇಳಿ ರಾಷ್ಟ್ರಕವಿ ಕುವೆಂಪುರವರು ಹೇಳಿದ್ದಾರೆ. ಆದ್ರೆ ನಮ್ಮ ನಾಳುತ್ತಿರುವಂತಹ ಸರ್ಕಾರಗಳು ಮತ್ತು ಇವತ್ತು ನಮ್ಮ ಇಡೀ ಮೊಳಕಾಲ್ಮೂರು ತಾಲೂಕನ್ನ ಆವರಿಸಿರುವಂತಹ ಈ JSW ಎನ್ನುವಂತಹ ವಿಂಡ್ ಮಿಲ್ ಕಂಪನಿಯು ರೈತರ ಜೀವನದ ಜೊತೆ ಮತ್ತು ಜೀವಗಳ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಯಾಕೆ ಅಂತಂದ್ರೆ 2 ಎಕರೆ 3 ಎಕರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಇತರೆ ಸಮಾಜಗಳು ಬದುಕುವಂತಹ ಒಂದು ಅತ್ಯಂತ ಹಿಂದುಳಿದ ಪ್ರದೇಶ. ಕೃಷಿಯನ್ನೇ ದೇವರು ಅಂತ ಹೇಳಿ, ಕಾಯಕವೇ ಅಂತ ಹೇಳಿ ಬದುಕುವಂತಹ ಈ ಕ್ಷೇತ್ರದ ಒಳಗಡೆ ಬೃಹದಾಕಾರದ ಈ ವಿಂಡ್ ಮಿಲ್ ಕಂಪನಿಗಳು ನಮ್ಮ ರೈತರಿಗೆ 6 ರಿಂದ 7 ಲಕ್ಷ ಒಂದು ಎಕರೆಗೆ ಹಣದ ಆಮಿಷವನ್ನ ತೋರಿಸಿ ಅವರನ್ನ ನಾವು ಕಾಂಟ್ರಾಕ್ಟ್ ಏನು ಒಪ್ಪಂದವನ್ನ ಮಾಡ್ಕೋತೀವಿ ಅಂತ ಹೇಳಿ ಭೂಮಿಯನ್ನ ನಿಮಗೆ ಕೊಡ್ತೇವಂತ ಹೇಳಿ ಯಾಮಾರಿಸಿ ರೈತರಿಂದ ಭೂಮಿಯನ್ನ ಕಿತ್ಕೊಂಡು ಅವರ ಹೊಟ್ಟೆ ಮೇಲೆ ಕಲ್ಲನ್ನ ಹೊಡಿತಾ ಇದೆ. ಅವರ ಜೀವಗಳ ಜೊತೆ ಮತ್ತೆ ಅವರ ಮುಂದಿನ ತಲೆಮಾರು ಮಕ್ಕಳ ಜೊತೆ ಜೀವನದ ಜೊತೆ ಚೆಲ್ಲಾಟವನ್ನ ಆಡ್ತಾ ಇದೆ ಈ ಕಂಪನಿಗಳು. ಅಷ್ಟೇ ಅಲ್ಲದೆ ಇದಕ್ಕೆ ಸಂಪೂರ್ಣವಾದಂತಹ ಕುಮ್ಮಕ್ಕನ್ನು ಯಾರು ನೀಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿನ ತಾಲೂಕು ಆಡಳಿತ ನೀಡ್ತಾ ಇದೆ. ಯಾಕೆ ನಾವು ಇದನ್ನ ನೇರವಾಗಿ ಆರೋಪ ಮಾಡ್ತಾ ಇದೀವಿ ಬಂಧುಗಳೇ ಅಂತಂದ್ರೆ, ಆ ಕಂಪನಿಯವರು ನಾವು ರೈತರು ಬಂದು ಕೇಳಿದಾಗ ನೇರವಾಗಿ ಆರೋಪ ಮಾಡ್ತಾರೆ. ಯಾರಿಗೂ ಹೇಳ್ಕೊತೀರಿ ಹೇಳ್ಕೊಳ್ಳಿ, ಯಾವ ತಹಶೀಲ್ದಾರ್ಗೆ ಹೇಳ್ಕೊತೀರಿ ಹೇಳ್ಕೊಳ್ಳಿ, ಯಾವುದೇ ಅಧಿಕಾರಿಗಳಿಗೆ ಯಾವ ಪೊಲೀಸರಿಗೆ ಹೇಳ್ಕೊತೀರಾ ಹೇಳ್ಕೊಳ್ಳಿ ಅನ್ನುವಂತಹ ಬೆದರಿಕೆಯನ್ನ ನಮ್ಗಳ ರೈತರುಗಳ ಮೇಲೆ ಆ ಕಂಪನಿಯವರು ಬೆದರಿಕೆಯನ್ನ ಮಾಡ್ತಾರೆ. ನೋಡಿ, ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಿಂದ ಕೇವಲ ಇಲ್ಲಿ ಪುರಬೋರನಹಳ್ಳಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು ಈ ವಿಂಡ್ ಮಿಲ್ ಕಂಪನಿಯನ್ನ, ಈ ವಿಂಡ್ ಏನ್ ಮಿಲ್ ಅನ್ನ ಸ್ಥಾಪನೆ ಮಾಡಲಿಕ್ಕೆ
ಕೇವಲ ಒಂದು ಫ್ಯಾನ್ಗೆ ಇಲ್ಲಿ ಅನುಮತಿಯನ್ನ ಕೊಡಲಾಗಿದೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಿಂದ. ಆದ್ರೆ ಇಲ್ಲಿನ ಈ ಕಂಪನಿಯವರು ಈಗಾಗಲೇ ಇಲ್ಲಿ ಎರಡನೇದು ಇಲ್ಲಿಗೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅಲ್ಲೊಂದು ನಡೀತಾ ಇದೆ, ಆಲ್ರೆಡಿ 2 ಆಗಿ ಇದು 3ನೇದು ನಡೀತಾ ಇದೆ. ಅಂದ್ರೆ ಇದ್ರ ಹಿಂದ್ಗಡೆ ಎಂತಹ ದೈತ್ಯವಾದಂತಹ ಶಕ್ತಿಗಳಿದೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಿದ್ರೆ ಮೇಲ್ನೋಟಕ್ಕೆ ಸಾಬೀತಾಗ್ತಕ್ಕಂಥದ್ದು ಏನು ಅಂತಂದ್ರೆ ಇಲ್ಲಿನ ಅಧಿಕಾರಿಗಳ ಹಣದ ಆಮಿಷಕ್ಕೆ, ಭ್ರಷ್ಟಾಚಾರಕ್ಕೆ ಒಳಗಾಗಿ ಇವರಿಗೆ ಯಾವುದೇ ಎಲ್ಲಾ ರೀತಿಯ ಪರವಾನಗಿಯನ್ನ ನೀಡಿದ್ದರ ಪರಿಣಾಮವಾಗಿ ಇವರು ನಮ್ಮ ರೈತರ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಇವತ್ತು ನಮ್ಮ ಬಹುತೇಕ ಎಲ್ಲ ರೈತ ವರ್ಗದವರು ಇಲ್ಲಿ ಸೇರ್ಕೊಂಡಿದ್ವಿ. ಇಲ್ಲಿ ಕನ್ಸ್ಟ್ರಕ್ಷನ್ ಏನ್ ನಡೀತಾ ಇದೆ ಇದು ಕೂಡ ಯಾವುದೇ ಎನ್ಎಯನ್ನ ಮಾಡಿಸ್ಕೊಂಡಿಲ್ಲ. ನೋಡಿ, ಭಾರತ ಸರ್ಕಾರದ 1961, 64 ಮತ್ತು ಪರಿಸರ ಸಂರಕ್ಷಣೆ ಕಾಯ್ದೆ ಏನ್ ಹೇಳುತ್ತೆ ಅಂತಂದ್ರೆ ಯಾವುದೇ ಒಂದು ಭೂಮಿಯನ್ನ ಕೃಷಿಯೇತರ ಭೂಮಿಯನ್ನಾಗಿ ಕನ್ವರ್ಟ್ ಮಾಡಿದಾಗ ಅಲ್ಲಿ ಬೇಕು ಅಂತ ಹೇಳುತ್ತೆ. ಆದ್ರೆ ಇಲ್ಲಿ ಯಾವುದೇ ಎನ್ಎ ಮಾಡಿಲ್ಲ, ಕೃಷಿಯೇತರ ಭೂಮಿಯನ್ನಾಗಿ ಪರಿವರ್ತನೆ ಮಾಡಿಲ್ಲ. ಈಗಾಗಲೇ ಇಲ್ಲಿ ಇಲ್ಲಿಗಲ್ ಆಗಿ ಕಂಪನಿಯವರು ಒಂದು ಟವರ್ ಅನ್ನ ಇನ್ಸ್ಟಾಲ್ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಹೀಗಾಗಿ ನಮ್ಮ ಎಲ್ಲ ರೈತರ ಹಕ್ಕೊತ್ತಾಯ ಏನು ಅಂತಂದ್ರೆ ಈ ಅನುಮತಿಯನ್ನ ಪಡೆದೇ ಇಲ್ಲಿಗಲ್ ಆಗಿ ಏನೇನು ಈ ಕಾರ್ಯಚಟುವಟಿಕೆಗಳನ್ನ ಮಾಡಿಸ್ತಾ ಇದ್ದಾರೆ ಈ ವಿಂಡ್ ಮಿಲ್ JSW ಕಂಪನಿಯವರು, ಈ ಎಲ್ಲ ಕಾರ್ಯಚಟುವಟಿಕೆಗಳು ತತ್ಕ್ಷಣಕ್ಕೆ ನಿಲ್ಲಬೇಕು. ಮಾನ್ಯ ಜಿಲ್ಲಾಧಿಕಾರಿ ಅವರು ನಮ್ಮ ಹಕ್ಕೊತ್ತಾಯವನ್ನ ಕೇಳಲಿಕ್ಕೆ, ನಮ್ಮ ಬೇಡಿಕೆಗಳನ್ನ, ರೈತರ ಸಂಕಷ್ಟಗಳನ್ನ ಕೇಳಲಿಕ್ಕೆ ಅನೇಕ ಜನ ತಾಯಂದ್ರು ಮನೆ ಮಠಗಳನ್ನ ಬಿಟ್ಟು ಇವತ್ತು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರ ಮನವಿಯನ್ನ ಆಲಿಸಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಅವರು ಬರಬೇಕು ಮತ್ತು ತಾಲೂಕು ಆಡಳಿತ ಬರಬೇಕು, ಆರಕ್ಷಕ ಇಲಾಖೆಯವರು ನಮಗೆ ಬಂದೋಬಸ್ತನ್ನು ಕೊಡಬೇಕು. ರೈತರು ರಾತ್ರಿ ಪ್ರಾಣವನ್ನ ಹಿಡ್ಕೊಂಡು ಜೀವನವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಬೀಸುವಂತ ಈ ಗಾಳಿಗಳು ವಿಪರೀತವಾದಂತಹ ವಿಷಪೂರಿತ ಗಾಳಿಯನ್ನು ಹೊರಸೂಸ್ತಾ ಇದಾವೆ. ಮಕ್ಕಳಿಗೆ ಅದು ತೊಂದರೆ ಆಗ್ತಾ ಇದೆ ಮತ್ತು ವಯಸ್ಸಾಗಿರ್ತಕ್ಕಂಥ ಮುದುಕರು ನಿದ್ದೆ ಮಾಡ್ತಕ್ಕಂಥದ್ದು ಕೂಡ ಕಷ್ಟ ಆಗಿದೆ. ಹಾಗಾಗಿ ನಮ್ಮೆಲ್ಲರ ಹಕ್ಕೊತ್ತಾಯ ಏನು ಅಂತಂದ್ರೆ ಇಂತಹ ಇಲ್ಲಿಗಲ್ ಆಗಿ ಏನ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಈ ಎಲ್ಲ ಚಟುವಟಿಕೆಗಳನ್ನ ನಿಲ್ಲಿಸಬೇಕು. ಮಾನ್ಯ ಜಿಲ್ಲಾಧಿಕಾರಿಯವರು ಮತ್ತು ಜಿಲ್ಲಾ ಮಂತ್ರಿಗಳು ಬರೋ ತನಕ ನಾವು ಇವ್ರಿಗೆ ಕೆಲಸ ಮಾಡ್ಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ನಮ್ಮ ಹಕ್ಕೊತ್ತಾಯ ಇಷ್ಟೇ, ಇಲ್ಲಿ ಕಾರ್ಯಚಟುವಟಿಕೆಗಳನ್ನ ಸ್ಥಗಿತಗೊಳಿಸಿ ನಮ್ಮ ರೈತರಿಗೆ ಅನುಕೂಲವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಇವತ್ತು ಈ ಹೋರಾಟವನ್ನ ಹಮ್ಮಿಕೊಂಡಿದ್ವಿ. ತಮ್ಮೆಲ್ಲರಿಗೂ ಕೂಡ ಗೌರವದ ಲಕ್ಷ್ಮಣ ಅಂತ ಹೇಳಿ, ಇದು ಪುರ್ಬೋರ್ನಹಳ್ಳಿ ಗ್ರಾಮ. ನಮ್ದು 2 ಎಕರೆ 6 ಗುಂಟೆ ಜಮೀನಿದೆ. ನಮ್ದು ಈ ಇಂಡಿಯಾದ್ರಾಗ ಫ್ಯಾನ್ ಕೊಟ್ಟಿದ್ರಾಗ ನಮ್ಗೊಂದು ಎಕರೆ ಜಮೀನು ಬರಬೇಕು. ಅದು ಕೇಳಿದ್ರೆ ಯಾರನ್ನ ಕೇಳ್ಕೊ ಹೋಗಂತಿರ್ತಾರೆ. ನಾನು 1 ತಿಂಗಳಿಂದ ಇದು ಇಂಜೆಕ್ಷನ್ ಆರ್ಡರ್ ಆಗಿದೆ. ಇಂಜೆಕ್ಷನ್ ಆರ್ಡರ್ ಆದ್ರೂ ತೋರಿಸಿದ್ರು ಕೂಡ ಸಂಬಂಧ ಇಲ್ಲ, ಒಂದು ನೋಟಿಸ್ ಕೊಟ್ಟಿಲ್ಲ, ನಮ್ಗೇನು ಒಂದು ಗಮನಕ್ಕೆ ತಂದಿಲ್ಲ. ಏನಾದ್ರೂ ಇದ್ರದ್ದು ರೆಕಾರ್ಡ್ಸ್ ಇದೆ ಅಂತ ಕೇಳಿದ್ರೆ ಯಾರಿಗೆ ಹೇಳ್ಕೋಗಪ್ಪ, ನಿಂದೇನಿದ್ರೆ ತಾಪ ಅಂತೇಳಿ ನಮ್ಮ ತಾಯರ್ನ ಅವರೆಲ್ಲ ದೌರ್ಜನ್ಯ ಮಾಡಿ ಬರಮ್ ಈ ಕಡೆಗೆ ಅಂತೇಳಿ ಎಳ್ದು ಬಿಸಾಕ್ತ ಕೆಲಸ ಅಂತೂ ಮಾಡ್ತಾ ಇದಾರೆ. ನಮ್ಗೆ ಯಾವ್ದೇ ರೀತಿ ತೊಂದರೆ ಇಲ್ದಿದ್ದಂಗೆ ನಮ್ಗೆ ಫ್ಯಾನೇ ಬೇಡ. ನಾವ್ ಇರೋದು 2 ಎಕರೆ, ಅದು ಗಾಳಿ ಬೀಸೋದ್ರಿಂದ ನಮ್ದೆಲ್ಲ ಭೂಮಿ ಎಲ್ಲ ಒಣಗೋಗ್ಬಿಟ್ಟಿದೆ. ನಮ್ಗ್ ಬರೀ ಅನ್ಯಾಯ ಆಗ್ತದೆ. ನಮ್ಗೆ ಬೇಡ ಪಕ್ಕದ ರೈತರೆಲ್ಲ ಹೇಳ್ತಿರೋದು ನಮ್ಗ್ ಬೇಡಪ್ಪ. ಅದರಿಂದ ನಮ್ಗೆ ಅನ್ಯಾಯ ಆಗ್ತಾ ಇದೆ. ನೀರೆಲ್ಲ ಜಲ ಬೆತ್ಕೊಂಡು ಹೋಗ್ತಾ ಇದೆ. ಎಲ್ಲರೂ ಅನೇಕ ಜನ ಹೇಳ್ತಾ ಇದಾರೆ, ಅಪ್ಪ ಅದು ಫ್ಯಾನ್ ಇಂಡೋ ಬಿದ್ದಿರತ್ತಾಗೆ ನೀರೆಲ್ಲ ಜಲ ಬೆತ್ಕೊಂಡು ಹೋಗ್ತಾ ಐತೆ, ಅದರಿಂದ ಬಹಳ ತೊಂದರೆ ಆಗ್ತದೆ, ಕೊಡಕ್ ಹೋಗ್ಬೇಡ್ರಿ. ಇರೋದ್ಯಾಕೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಫ್ಯೂಚರ್ ಬಾರಿ ತುಂಬಾ ಕಷ್ಟ ಆಗ್ತತೆ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ತಹಸೀಲ್ದಾರ್ ನಮಗೆ ಗಮನಕ್ಕಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ನಿಲ್ಸಿದ ದಿವಸ ಬೀಗ ಕಸ್ಕೊಂಡಿದ್ದಾರೆ ಮೇಡಮ್ ಅವರು, ಸೆಕ್ರೆಟರಿ ಮೇಡಮ್ ಅವರು. ತಹಸೀಲ್ದಾರ್ ಸಾಹೇಬ್ರೆ ಬೀಗ ಕೊಟ್ಟು ಕಟ್ ಕಳಿಸಿದ್ದಾರೆ. ನಾವು ದಾಖಲಾತಿ ಏನಂತ ಕೇಳಿದ್ರೆ ಕೇಳೋಗ ಆರ್ಟಿ ಹಾಕ ಹೋಗು, ಯಾರಿಗೆ ಕೇಳ್ತೀನಿ ನೀನು, ಇಲ್ಲಾಂದ್ರೆ 101 ಫೋನ್ ಮಾಡೋದು ಬಾ ಅಂತ ಹೇಳೋದು. ಸುಮ್ಮನೆ ಬೇಕೇಳ್ದಂಗೆ ನಾವ್ ಏನಾದ್ರು ಕೇಳ್ರಿ, ನಾವ್ ಏನೇ ರೆಕಾರ್ಡ್ಸ್ ಕೊಟ್ರೆ ಒಪ್ತಾ ಇರ್ಲಿಲ್ಲ. ಅವ್ರದ್ದು ಮಾತ್ರ ಇನ್ನೀಗಲ್ಲಾಗಿ ವಿತೌಟ್ ಡಾಕ್ಯುಮೆಂಟ್ ಇವಾಗ್ಲೂ ಪಾಣಿ ಫಲಾನುಭವನ ಹೆಸರಿಗೆ ಐತೆ, ರೈತರ ಹೆಸರಿಗೆ ಐತೆ. ಅವ್ರದೇ ನಮ್ದಂತೇಳಿ ಏನೇನಿಲ್ಲ, ದೌರ್ಜನ್ಯ ಮಾಡ್ತಿದ್ದಾರೆ, ದೌರ್ಜನ್ಯ ಮಾಡಿ. ಅದರಿಂದ ನಮ್ಗೆ ಬಹಳ ತೊಂದರೆ ಆಗ್ತತೆ. ಅದು ಸಂಬಂಧಪಟ್ಟ ಅಧಿಕಾರಿಗಳು ನಮ್ಗೆ ಅನ್ಯಾಯ ಆಗ್ತತೆ ರೈತರಿಗೆ. ಅವ್ರು ಬಂದು ಸೂಕ್ತವಾಗಿ ಕ್ರಮ ಜರುಗಿಸಿ ನಮ್ಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ಕೇಳ್ಕೊಂತೀನಿ ಮನವಿ ನಾನು. ಮಕ್ಕಳು ಫೋನ್ ಮಾಡಿ ಕರೆ ಕಳಿಸ್ಕೊಂಡು 7 ಮೀಟರ್ ಬೇಕಂತ ತಕೊಂಡು ನಮ್ಗೆ 24 ಮೀಟರ್ ತಕೊಂಡು ಕಡ್ಲೆಕಾಯಿ ಬಿತ್ತಿರೋದು ಶೇಂಗಲ್ಲ ನಮ್ಗೆಲ್ಲ ಹಾಳಾಗೋಗೈತೆ. ನಮ್ಮ ಮಕ್ಕಳು ಮರಿ ಜೀವನ ಮಾಡೋದು ಅದ್ರ ಮೇಲೆ ನಮ್ಗೆ ಅನ್ಯಾಯ ಆಗೈತೆ. ನಮ್ಗೆ ಅನ್ಯಾಯ ಸರ್ಕಾರದಿಂದ ಏನ್ ಕೊಡ್ತತ್ತ ಪರಿಹಾರ. ಈಗ 7 ಮೀಟರ್ ಅಂತ ಹೇಳಿದ್ರ 7 ಮೀಟರ್ ಬಿಟ್ಟು ಮತ್ತೆ 14 ಮೀಟರ್ ಜಾಸ್ತಿ ನಿಮ್ಮ ಶೇಂಗಾ ಎಲ್ಲ ಹೋಗಿದಾವೆ. ಪರಿಹಾರ ಕೇಳ್ಬೇಕು. ಪರಿಹಾರ ಅದೇ ಪರಿಹಾರ ರೋಡಿ ಅಂತ ಕೊಟ್ಟರೆ ರೋಡ್ ಅಲ್ಲಮ್ಮ ಎಲ್ಲದಕ್ಕ ಅದೇ ಸಂಬಂಧಪಟ್ಟದ್ದು.
ಅದೆಷ್ಟು 4 ತಿಂಗಳ ನಿಮ್ ಹೊಲ್ದಾಗ ಓಡಾಡೋದಾದ್ರು ಕೂಡ ರೋಡ್ ಆಮೇಲೆ ತಿರ್ಗ ಮುಂದಕ್ಕೆ ನೀವೇನ ಅಗ್ರಿಮೆಂಟ್ ಮಾಡಿಸ್ಕೊಂತೀವ ಅಂದ್ರ ನಾನೇ ಬೇಕಾದ್ರೆ 2 ಲಕ್ಷ ಇಸ್ಕೊಡ್ತ ನೋಡ್ರಿ ಅವ್ರದಾಗ ಅಂತಂದು ಅಂದ್ರು. ನಮ್ಗೆ ಅಗ್ರಿಮೆಂಟ್ ಬೇಡ ಯಾವ್ದು ಬೇಡಪ್ಪ, ನಮ್ಗೆ ಏನಾನ ಪರಿಹಾರ ಕೊಡ್ರ ಅಂದ್ರ ಇಲ್ಲ ಅದ್ರ ಮೇಲೆ ಏನಿಲ್ಲ ಪರಿಹಾರ ಬೇಕಲ್ಲ ರೋಡ್ಗೆ ಅಂತ. ನಾವು ಬೇರೆ ಹೋಗಿ ಬಡ್ಡಿ ಸಾಲಕ್ಕ ಅದಕ್ಕೆ ಬಿತ್ತಿರೋದೇನು ಬೆಳೆದಿರೋದೇನು ಅದ್ ಹಾಳಾಗೋಗಿರೋದು ನಮಗ್ ಬೇಕು ಸಾರ್ ಅಂತ ಅಂದ್ರ 50,000 ಕೊಟ್ಟಿವಲ್ಲ. 50,000 ಬೆಳೆ ಬೆಳಿತೀರಾ ನೀವು? 50,000 4 ತಿಂಗಳಿಗೆ ಓಡಾಡಕ್ ಪರಿಹಾರ ಆದ್ರಾಗ ರೋಡ್ಗೆ ಅದ್ರಾಗ ಮತ್ ನೀವಾಗಿ ಮಾತಾಡಿ ಜಮೀನ್ ಕೊಟ್ಟಿರ್ತಕ್ಕಂತ ರೈತರವರು. ಆದ್ರಿಂದ ನಮಗೆ ಇಲ್ಲಿ ಪಕ್ಕ ಏನೈತೆ ಜಮೀನುಗಳಿಗೆ ಯಾವ್ದು ಮಾಹಿತಿ ತಿಳಿಸಿಲ್ಲ. ಪಂಚಾಯತಿ ಕಡೆಯಿಂದ ನಮಗೆ ಎನ್ಒಸಿನೂ ನಮ್ಮ ಕಡೆಯಿಂದ ಎನ್ಒಸಿನೂ ತಾಣಿಲ್ಲ, ಪರ್ಮಿಷನ್ ರೈತರಿಂದ ತಾಣಿಲ್ಲ. ಜಮೀನು ಉಳಿಮೆ ಜಮೀನಲ್ಲಿ ವೆಹಿಕಲ್ಸ್ಗಳು, ಲಾರಿ, ಟೆಂಪೋಗಳು ಮತ್ತೆ ಇದು ಕಾಂಕ್ರೀಟ್ ಗಾಡಿಗಳು ಎಲ್ಲ ವೆಹಿಕಲ್ಸ್ಗಳೆಲ್ಲ ನಮ್ಮ ರೈತರ ಪರವಾಗಿ ನಾವು ಬಂದು ಕೇಳಿದ್ರೆ ನಿಮ್ಮಲ್ಲಿ ನಾವು ಪರ್ಮಿಷನ್ ತಗೊಂಡಿಲ್ಲ, ಆದ್ರೂ ನಿಮ್ ಜಮೀನಲ್ಲಿ ಅಡ್ಡಾಡ್ತಾ ಇದೀವಿ, ನಿಮ್ಗೆ ನಷ್ಟ ಪರಿಹಾರ ನಾವು ಕೊಡಕ್ಕಾಗಲ್ಲ, ಕೇಸನ್ನ ಮಾಡ್ರಿ, ಕೋರ್ಟಿಗೆ ಹೋಗ್ರಿ, ಆದ್ರಿಂದ ನಿಮಗೆ ನಷ್ಟ ಪರಿಹಾರ ಕೊಡೋದು ಇಲ್ಲ ಅಂತ ಹೇಳಿದಕ್ಕಾಗಿ ನಾವು ಸ್ಟಾಪ್ ಮಾಡಿಸಿದ್ವಿ. ಆದ್ರೂ ಪೊಲೀಸ್ ಠಾಣೆಯವರು ಬಂದು ಸ್ಪಾಟಿಗೆ ಬಂದು ಯಾವ್ದೇ ಕಾರಣಕ್ಕೂ ನೀವು ಸ್ಟಾಪ್ ಮಾಡಂಗಿಲ್ಲ, ಅವ್ರು ಕೆಲಸ ಮಾಡೋದಕ್ಕೆ ಬಿಡ್ರಿ ಅಂತ ಕೇಳಿದ್ರು. ಆದ್ರೆ ನಾವು ಪೊಲೀಸ್ ಸ್ಟೇಷನ್ಗೆ 3-4 ಸರಿ ಹೋದ್ರು ಕೂಡ ರೈತರ ಪರವಾಗಿ ಏನು ಮಾಹಿತಿ ಕೊಡ್ಲೇ ಇಲ್ಲ. ಅವರು ದೂರ ಕೊಟ್ಟಿದ್ರು ಕೂಡ ಆದ್ರೂ ನಮಗೆ ನಷ್ಟ ಪರಿಹಾರಕ್ಕೂ ಅವ್ರು ಒಪ್ಪತ್ಕೊಂಡ್ಲಿಲ್ಲ. ನಾವು ಕೊಡೋದೇ ಆಗೋದಿಲ್ಲ ಅಂತ ಹೇಳಿದಕ್ಕೆ 10,000 20,000 ಕೊಡ್ತೀವಿ, ಅದ್ರ ಮೇಲೆ ಏನು ಕೊಡಕ್ ಆಗಲ್ಲ ನಾವು ಅಂತ ಹೇಳಿದ್ದು ನಿಜ ಸರ್. ಇದು 71 70 2ನೇ ಸರ್ವೆ ನಂಬರ್ ಲಾಸ್ ಆಗಿದೆ ಸರ್. ಶೇಂಗಾನು ಲಾಸ್ ಆಗಿದೆ. ಈಗ 2 ಮೀಟರ್ ಇದು 2 ಎಕರೆ ಹೊಲದಲ್ಲಿ ಜಮೀನಲ್ಲಿ ಉಳಿ ಮಾಡಿದ್ರಲ್ಲಿ ಅಡ್ಡಾಡಿದಾರೆ ಸರ್ ಅವರು. ಮತ್ತೆ ಈ ಕಡೆ ಪಕ್ಕಲ್ಲಿ 71ನೇ ಸರ್ವೆ ನಂಬರ್ ಮತ್ತೆ 70 2ನೇ ಸರ್ವೆ ನಂಬರ್ ವೆಹಿಕಲ್ ಗಳೆಲ್ಲ ಇದರಲ್ಲಿ ಜಾಗದಲ್ಲಿ ನಮ್ಮ ಸ್ವಂತ ಜಮೀನಲ್ಲೇ ಸ್ಟಾಪ್ ಮಾಡಿದ್ದಾರೆ ಅವರೆಲ್ಲ. ನಿಮ್ ಜಮೀನೆಲ್ಲ ಇದು 5/7 ಇದು 5/7 ಗೌರಮ್ಮ. ಈಗ ನಾವು ನಿಂತಿರೋದು 70 ಜಮೀನು. ಆದ್ರೂ ರೈತರಿಗೆ ಏನಾದ್ರೂ ಮಾಹಿತಿ ತಿಳಿಸಲೇ ಅವ್ರ ಜಮೀನು ಮಾರಾಟ ಇಲ್ಲ. ಅಕ್ಕಪಕ್ಕ ಸುತ್ತ ಯಾರಿಗೂ ಮಾಹಿತಿ ಕೊಟ್ಟಿಲ್ಲ ಸರ್. 200 ಕಿಲೋಮೀಟರ್ ಇಲ್ಲ ಸರ್, ಇಲ್ಲೇ ಮನೆಗಳಿದಾವೆ, ಮನೆಗಳು 200 ಕಿಲೋಮೀಟರ್ ಇಲ್ಲ, 200 ಮೀಟರ್ ಇಲ್ಲ, ಇಲ್ಲಿ ಮನೆಗಳಿದಾವೆ ಸರ್. 10 ಮನೆ ಇದಾವೆ ಇಲ್ಲಿ ಬೋರ್ ಹಾಕ್ಸಿದ್ದಾರೆ, ಬೋರ್ ಇದೆ ಸರ್. ಅದರಿಂದ ಈಗ ನಮಗೆ ಅಂತರ್ಜಲ ಕುಸಿತ ಸರ್. ಇದು ಮಾಹಿತಿ ಕೇಳಿದ್ರೆ ಕೂಡ ಅವ್ರು ಕೇಳ್ತಾ ಇಲ್ಲ. ನಮಗೆ ಅಂತರ್ಜಲ ಕುಸಿತತ್ತೆ. ತಿರ್ಗಾ ಆಮೇಲೆ ಈ ಟ್ರಾನ್ಸ್ಫಾರಂ ಬಂದು 2 ಕಿಲೋಮೀಟರ್ ಬ್ಲಾಸ್ಟ್ ಆಯ್ತಂದ್ರೆ 2 ಕಿಲೋಮೀಟರ್ ರೌಸ್ ಹೊಡಿತತ್ತೆ. ಇಲ್ಲಿ ರೈತರಿಗೆ ಬಹಳ ಅನ್ಯಾಯ ಆಗುತ್ತೆ. ಈಗ ಜಮೀನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅಕಸ್ಮಾತ್ ಯಾವಾಗ ಯಾವ ಕ್ಷಣ ಏನಾಗಬಾರ್ದು ಅಂತ ಗೊತ್ತಿರಲ್ಲ. ಈಗ ಕೆಲಸ ಮಾಡ್ತಾ ಇರ್ತೀವಿ, ಬ್ಲಾಸ್ಟ್ ಆಯ್ತಂದ್ರೆ ಪ್ರತಿ ಒಂದು ಜೀವದಾನನೂ ಹೋಗುತ್ತೆ, ಪ್ರಾಣಗಳೇ ಹೋಗುತ್ತವೆ. ನಮಗೆ ಅವಶ್ಯಕತೆ ಇಲ್ಲ. ನಾವು ಒಂದು ಮನೆ ಕಟ್ಕೊಂಡು ಮೇಕೆ ದನ ಎಲ್ಲ ಇಲ್ಲೇ ವಾಸ ಮಾಡ್ಬೇಕಂತ ನಮ್ಮಲ್ಲಿ ಅಭಿಪ್ರಾಯ ಇದೆ. ಅದ್ರಲ್ಲಿ ನಾವು ಈ ತರ ಕೇಳ್ಕೊಂಡ್ರೆ ನಿಮ್ಗೇನು ತೊಂದರೆ ಆಗೋದಿದೆ, ನಾವು ನೋಡ್ಕೊಂತ ಒಂದು ಪರ್ಮಿಷನ್ ಕೊಡ್ರಿ ಅಂದ್ರೆ ಕೆಡ್ತಾ ಇಲ್ಲ. ಆದ್ರೂ ಒಂದು ಅಗ್ರಿಮೆಂಟ್ ಮಾಡ್ಕೊಡ್ರಿ ಅಂದ್ರೆ ಮಾಡ್ತಾ ಇಲ್ಲ. ಅವರು ಏನ್ ಮಾಡ್ಕೊಂಡ್ರೆ DC ಗಾರು ಕೊಡ್ರಿ, AC ಗಾರು ಕೊಡ್ರಿ, ಆಗ ನಮ್ಮ ಹತ್ರ ಏನು ನಿಮ್ಗೆ ಆಧಾರ ಇಲ್ಲ, ನಿಮ್ಗೆ ಏನು ಕೊಡಲ್ಲ ಅಂತ ಹೇಳಿದ್ದಾರೆ ಸರ್ ಅವರು. ಈ ಸಂದರ್ಭದಲ್ಲಿ ಮುಖಂಡರಾದ ಹಿರೇಕರಹಳ್ಳಿ ಲಕ್ಷ್ಮಣ್, ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಸಿದ್ದೇಶ್ ತಳವಾರಹಳ್ಳಿ, ರಾಮಾಂಜನಿ ತಾಲೂಕು ಅಧ್ಯಕ್ಷರು, ಸಮಾಜ ಪರಿವರ್ತನೆ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾದ ನಾಗಸಮುದ್ರ ಮರಿಸ್ವಾಮಿ, ಪರಮೇಶ್, ಶಿವಣ್ಣ ತಿಮ್ಮಲಾಪುರ, ತಿಪ್ಪೇಸ್ವಾಮಿ, KB ನಾಗರಾಜ್, ಕಾಮಯ್ಯ ಬಿಜಿಕೆರೆ, ಮೂರ್ತಿ, ಬಸವರಾಜ್, ತಾಲೂಕು ಪರಿವರ್ತನಾ ವೇದಿಕೆ ಅಧ್ಯಕ್ಷರು, ಊರಿನ ಗ್ರಾಮಸ್ಥರು, ಮಹಿಳೆಯರು ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.